ಅಂತಾರಾಜ್ಯ ಹಾಗೂ ಅಂತರ್ ಜಿಲ್ಲಾ ಮಟ್ಟದಲ್ಲಿ ವಾಹನ ಕಳ್ಳತನ ನಡೆಸುತ್ತಿದ್ದ ಕುಖ್ಯಾತ ಗ್ಯಾಂಗನ್ನು ಬಂಧಿಸಿದ ಮಾರಿಹಾಳ ಪೊಲೀಸರು ಸುಮಾರು 95.50 ಲಕ್ಷ ರೂಪಾಯಿ ಮೌಲ್ಯದ 21 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ನೀಲಜಿ ಕ್ರಾಸ್ ಪ್ರದೇಶದಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ಅಶೋಕ್ ಲೇಲ್ಯಾಂಡ್ ಮಿನಿ ಗೂಡ್ಸ್ ಟ್ರಕ್ ಕಳ್ಳತನದ ಕುರಿತು ತನಿಖೆಗಿಳಿದಾಗ ಈ ಗ್ಯಾಂಗ್ ಬಲೆಗೆ ಬಿದ್ದಿದೆ. ಶಿವಮೊಗ್ಗ, ಭದ್ರಾವತಿ ಹಾಗೂ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ 3 ಆರೋಪಿತರು ರಾಜ್ಯದ ವಿವಿಧ ನಗರಗಳಿಗೆ ರಾತ್ರಿ ವೇಳೆ ತೆರಳಿ ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡುತ್ತಿದ್ದರು. ನಂತರ ಅದೇ ವಾಹನಗಳನ್ನು ಬಳಸಿ 4 ಚಕ್ರದ ವಾಹನಗಳನ್ನು ಕೂಡ ಕಳ್ಳತನ ಮಾಡುತ್ತಿದ್ದರು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇನ್ನು ಕಳ್ಳತನ ಮಾಡಿದ ವಾಹನಗಳನ್ನು ಯೂಸಫ್ ಖಾನ್, ಜಾಕೀರ್ ಹುಸೇನ್, ಆಜಾದ್ ಇಬ್ರಾಹಿಂ ಮುತವಲ್ಲಿ, ಶಫೀಕ್ ಅಹಮದ್ ಹಾಗೂ ಬಶೀರ್ ಅಹಮದ್ ಮಕಾಂದಾರ್ಗೆ ಮಾರಾಟ ಮಾಡಿ ವಿಲೇವಾರಿ ಮಾಡಲಾಗುತ್ತಿತ್ತು ಎಂಬುದು ವಿಚಾರಣೆಯಲ್ಲಿ ಬಹಿರಂಗವಾಗಿದೆ. ಪೊಲೀಸರು ಆರೋಪಿಗಳಿಂದ ಒಟ್ಟು 21 ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ವಾಹನಗಳು ಮಾರಿಹಾಳ, ತುಮಕೂರು, ನೆಲಮಂಗಲ, ಯಶವಂತಪುರ, ಅರಸೀಕೆರೆ, ದಾವಣಗೆರೆ, ಬೆಂಗಳೂರು ಸೇರಿದಂತೆ ಮಹಾರಾಷ್ಟ್ರದ ಸಾಂಗ್ಲಿ ಹಾಗೂ ಶಿರೋಳ ಪ್ರದೇಶದಲ್ಲಿ ನಡೆದ ಕಳ್ಳತನದ ಪ್ರಕರಣಗಳಿಗೆ ಸಂಬಂಧಿಸಿದ್ದು ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಕೆಲವು ಆರೋಪಿತರ ಪತ್ತೆಯ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ 8 ಮಂದಿದು ಏನು ಗ್ಯಾಂಗ್ ಇದೆ, ಇದರಲ್ಲಿ 6 ಮಂದಿ ಕರ್ನಾಟಕದವರು ಇದ್ದಾರೆ, ಒಬ್ಬ ವೆಲ್ಲೂರು ತಮಿಳುನಾಡುದವನು ಇದ್ದಾನೆ ಮತ್ತು ಇನ್ನೊಬ್ಬ ಸಾಂಗ್ಲಿ ಮಹಾರಾಷ್ಟ್ರದವನು ಇದ್ದಾನೆ. ಈ ಗ್ಯಾಂಗ್ ಹೇಗೆ ಆಪರೇಟ್ ಮಾಡ್ತಾನೆ ಅಂದರೆ, ಫಸ್ಟ್ ಇವರು ಬೈಕ್ ಕಳ್ಳತನ ಮಾಡೋದು, ಆ ಕಳ್ಳತನದ ಬೈಕ್ ಮೇಲೇ ಅಶೋಕ್ ಲೇಲ್ಯಾಂಡ್ದು ಗಾಡಿ ಹುಡ್ಕೋದು, ಅದು ಓಪನ್ ಮಾಡಿಕೊಂಡು ಅದು ಕಳ್ಳತನ ಮಾಡೋದು. ಸೊ ಯೂಶ್ವಲಿ ಹೋಗುವಾಗ ಈ ಇಬ್ಬರು ಹೋಗ್ತಾಯಿದ್ರು, ಒಬ್ಬನು ಅದು ಅಶೋಕ್ ಲೇಲ್ಯಾಂಡ್ದು ಟ್ರಕ್ ಮಿನಿ ಟ್ರಕ್ ತೊಗೊಂಡು ಮತ್ತು ಇನ್ನೊಬ್ಬ ಅದು ಕಳ್ಳತನದು ಬೈಕ್ ತಗೊಂಡು. ಸೊ ಒಟ್ಟಾರೆ ಭಾಳ ಒಳ್ಳೆ ರಿಕವರಿ ಆಗಿದೆ. ಇದರಲ್ಲಿ 8 ಅಶೋಕ್ ಲೇಲ್ಯಾಂಡ್ದು ಮಿನಿ ಗೂಡ್ಸ್ ಟ್ರಕ್ ನಮಗೆ ಪತ್ತೆ ಆಗಿದೆ. 5 ರಾಯಲ್ ಎನ್ಫೀಲ್ಡ್ ಬುಲೆಟ್, 5 ಸುಜುಕಿ ಆಕ್ಸೆಸ್ ಬೈಕ್, 2 ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಮತ್ತು 1 ಹೋಂಡಾ ಡಿಯೋ. ಈ ಥರ 21 ಗಾಡಿಗಳು ಪತ್ತೆಯಾಗಿದೆ. ಇದರದು ಅಂದಾಜು ಮೊತ್ತ 95 ಲ್ಯಾಕ್ಸ್ ಇದೆ. ಮತ್ತು ಆಲ್ಮೋಸ್ಟ್ 21ರಲ್ಲಿ 18 ಗಾಡಿಗಳದ್ದು FIR ಕೂಡ ಆಗಿದೆ. ನಾವು ಆ FIR ಆಗಿದ್ದ ಪೊಲೀಸ್ ಸ್ಟೇಷನ್ಗೆ ಈಗ ಇನ್ಫಾರ್ಮ್ ಮಾಡಿಕೊಂಡು ಆ ಗಾಡಿ ಅಲ್ಲಿ ಕೊಡ್ತೀವಿ. 3 ಆರೋಪಿ ಇನ್ನೂ ಸಿಗಬೇಕಾಗಿದೆ, ಅವರಿಗೆ ಕೂಡ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ. ಬಹುಶಃ ಇನ್ನೂ ಜಾಸ್ತಿ ವೆಹಿಕಲ್ ಕೂಡ ಅವರಿಂದ ಸಿಗಬಹುದು. ಈ ಒಳ್ಳೆಯ ಕೆಲಸ ನಮ್ಮ ACP ರೂರಲ್ ಗಂಗಾಧರ್ ಇವರ ಮಾರ್ಗದರ್ಶನದಲ್ಲಿ PI ಪಟ್ಟಣ್ ಶೆಟ್ಟಿ, PSI ಮಂಜುನಾಥ್, PSI ಚಂದ್ರಶೇಖರ್, CCB PSI ಮಂಜುನಾಥ್, ಹೆಡ್ ಕಾನ್ಸ್ಟೇಬಲ್ BB ಕಡ್ಡಿ, ಹೆಡ್ ಕಾನ್ಸ್ಟೇಬಲ್ MB ಬಡಿಗೇರ್, ಹೆಡ್ ಕಾನ್ಸ್ಟೇಬಲ್ ಮಹೇಶ್ ನಾಯಕ್, ಕಾನ್ಸ್ಟೇಬಲ್ RS ಬಳುಂಡ್ಗಿ, YH ಮೈರಾ, RH ತಲ್ವಾರ್, TH ಸುಲ್ಕೋಡ್, ಮಾರ್ಕೆಟ್ ಹೆಡ್ ಕಾನ್ಸ್ಟೇಬಲ್ ಆಸಿಫ್ ಅಹಮದ್ ಜಮಾದಾರ್, ಕೆಂಪಣ್ಣ ದೊಡ್ಮನಿ ಮತ್ತು ನಮ್ಮ ಕ್ರೈಮ್ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ, ಮಹಾದೇವ್ ತಲ್ವಾರ್ ಮತ್ತು ದೀಪಕ್ ದೊಡ್ಮನಿ, ಈ ನಮ್ಮ ತಂಡ ಈ ಒಳ್ಳೆಯ ಕೆಲಸ ಮಾಡಿದ್ದಾನೆ. ಆ್ಯಂಡ್ ಈ ಬೆಸ್ಟ್ ಪಾರ್ಟ್ ಆಫ್ ಈ ಇನ್ವೆಸ್ಟಿಗೇಷನ್ದು ಏನಿದೆ ಅಂದರೆ, ಇದು ಒಂದು ಗಾಡಿ ಸಿಕ್ಕಿದ ಮೇಲೆ ಅಲ್ಲಿ ನಿಲ್ಲಿಸಿಲ್ಲ. ಇವರು ಕಂಟಿನ್ಯೂ ಆಗಿ ಅದನ್ನು ಬೇನತ್ತಿದ್ದಾರೆ. 1-2 ತಿಂಗಳು ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ನಾನು DG ಸಾಹೇಬರಿಗೆ ಇವರಿಗೆ ಒಂದು ಸ್ಪೆಷಲ್ ರಿವಾರ್ಡ್ ಕೊಡೋಕ್ಕೆ ರೆಕಮೆಂಡ್ ಮಾಡ್ತೀನಿ. ಮತ್ತು ಎಲ್ಲರದ್ದು ಸರ್ವಿಸ್ ರೆಕಾರ್ಡ್ನಲ್ಲಿ ಒಂದು ಗುಡ್ ಸರ್ವಿಸ್ ಎಂಟ್ರಿ ಅದು ಕೂಡ ಮಾಡ್ತೀವಿ. ಒಂದು ಕ್ಯಾಶ್ ರಿವಾರ್ಡ್ ಕೂಡ ಇವರಿಗೆ ಕೊಡ್ತೀವಿ.